ಮಕ್ಕಂಡಾಳ ಮಕ್ಕಳು ಬಿಡು ಆಮೇಲೆ ಬರ್ತಾನೆ. ಆದ್ರೂ ಏನ ಮೀನಾಕ್ಷಿ ಆ ಹುಡುಗಿ ಸಾಯ್ಬಾರದಾಗಿತ್ತು ಬಿಡ, ಇಂತಾದ್ ಮಾಡ್ಕೊಂಬಿಡತ್ ನೋಡ. ಯಾಕ ನನಗ ಆಳಾಪು ಹೋಗವಲ್ತೇವ ಪಾಪ. ಏನಾಗಿತ್ತಂತಕಿಗೆ? ಆರಾಮ ಇದ್ಲಲ್ಲ ಮೀನಾಕ್ಷಿ. ಮೀನಾಕ್ಷಿ ಮೀನಾಕ್ಷಿ ಅಲ್ಲವ? ಮೀನಾಕ್ಷಿ ಇಲ್ಲ, ಹೋದ್ರಲ್ಲ ಅವ್ರು ಆಗಲ್ಲೇನ? ಅವರು ಹೋದ್ರಿ ತೀರ. ಹೋಗ್ಲಿ ಬಿಡ್ರಿ, ಬೇಕೆ ಮಕ್ಕಂದು ಬ್ಯಾಸ್ರಾಗಕತ್ತೈತಿ ನನಗೆ. ಇವ ಎದ್ದು ಅತ್ತಾಗಿತ್ತಾಗ ಅಡ್ಡಾಡ್ಲಾರ್ದ ಕಾಲು ಸೊಂಟ ಎಲ್ಲ ಹಿಡ್ಕೊಂಡಂಗೆ ಆಗ್ಬಿಟ್ಟವು. ಎಟ್ಟಂತ ಇದ್ರ ಮ್ಯಾಮ್ ಮಕ್ಕಳದ್ರಿ ಎತ್ತಿಯಾರ. ಏವಾ ಮುಂಜಾನೆ ಬಂದಿದಿ ಮಕ್ಕಳಕ್ಕೆ ಹಿಂಗಂತಿದಿ, ಏನಾತ ಸಂಜೆ ಆಗಕ್ಕೆ ಬಂತಾಟ. ಇಡೀ ಒಂದಿನ ಮಕ್ಕಳದ್ರಾಗ ಹಿಂಗೆ ಬಾಡದಿ ಬಿಡು ನೀನು. ಹೋಗಲ್ಲ ನೀನು ಸಣ್ಣ ಸೊಸಿ ನೋಡಿ ಹೋಗು. ವರ್ಷದ ವರ್ಷ ಪೂರ್ತಿ ಹಿಂಗೆ ಮಕ್ಕಂದು ಇರುವ ಅಂತಂದ್ರೆ ಹಿಂಗೆ ಮಕ್ಕಂದಿರ್ತಾಳೆ ಆಕೆ, ಕುಣ್ಕಂತ ಮಕ್ಕಂತಾಳ. ಮತ್ತು ಹಂಗ ಅಲ್ಲ ಆಕೆ ಎಬುಸಿ ಕೆಲ್ಸಕ್ಕೆ ಹಚ್ಚೋದ್ರಾಗ ತಲೆ ಇದಾಗಿ ಹೋಗತಿ ಅಂತದ್. ನೀನೊಂದು ಒಂದಿನ ಮಕ್ಕಳದ್ರಾಗ ನೀ ನಮ್ನಿ ಅಂತಿದೀವ. ಹೋಗ್ರಿ ಅತ್ತೀರ 3-4 ದಿನದ ಹೊತ್ತಾಗಕ್ಕೆ ಬಂತು. ದವಾಖಾನ್ಯಾಗ ಮಕ್ಕಂದು ಇಲ್ಲಿ ಬಂದು ಮಕ್ಕಳದ ನನಗರ ಸಾಕಾಗಿ ಹೋಯ್ತವ. ಯಾವಾಗ ಎದ್ದು ಅಡ್ಡಾಡಿನ ಅನ್ನಂಗೆ ಆಗೈತಿ. ಆರಾಮಾಗ ಅಡ್ಡಾಡುವಂತೆ ಅಂತ ಅಡ್ಡಾಡ್ದೈತಿ. ತಲೆನೋವು ಕಮ್ಮಿ ಐತೆ ಇವ. ಚಾಪ ಏನ್ರ ಮಾಡಿಸ್ಕೊಂಬರ್ಲೇನ? ಏನು ಬೇಕಿ ಕುಡಿಲ್ ಬಿಡ್ರಿ ಮೀನಾಕ್ಷಿ ಅನ್ಪುಣವ. ಅವ್ರು ಇದ್ದಿದ್ರೆ ಹೊಸ್ರು ಕುಡಿಯಾಕರ ಬರ್ತತ್ತು. ಅವರು ಎಲ್ಲೇ ಹೋಗೇ ಬಿಟ್ರನ ಪಾಪ. ಅವರು ಮನ್ಯಾಗ ಬದುಕಿದ್ವನ ಮತ್ತು ಹೋಗಿದ್ದಾರೆ. ನನ್ನ ಸಲುವಾಗಿ ಯಾಕೆ ಕುಂದಿರ್ತಾರೆ ಇಲ್ಲೇ? ಎಲ್ಲ ಕೆಲಸ ಬಗ್ಸಿ ಬಿಟ್ಟು ಕುಂದ್ರಾಕ ಅವ್ರಿಗೂ ಆಗ್ಬೇಕಲ್ಲ ಪಾಪ. ಇಲ್ಲವ ಹಂಗೇನು ಹೋಗ್ಲಿಲ್ಲ ಅವರು. ಅದೇ ಆಕಿ ಅನ್ಪುಣ ಒಂದು ಸೊಸಿಗೆ ಹೆರಿಗೆ ನೋವು ಬಂದಾವಂತ, ಅದಕ್ಕೆ ಕರಿಯಾಕೆ ಬಂದ್ರ ಅದಕ್ಕೆ ಓಡೋಯ್ದು ಪಾಪ ದುಡು ಅಂತಂದು. ಅದ್ರಾಗ ನೋಡ ಸೊಸಿಗೆ ಮಗಳಿಗೆ ಇಬ್ಬರಿಗೂ ಒಂದೇ ಸರಿಗೆ ನೋವು ಬಂದವಂತ. ಇದು ಎಂತ ಅದು ಅಂತೀನಿ ನೀನು? ಸೊಸಿ ಮಗಳಿಗೆ ಇಬ್ಬರಿಗೂ ಮಗಳಿಗೆ ಈಗ 8 ಅಲ್ರಿ ಎತ್ತೀರ? ಹೌದಾ 8 ಆಗೈತೆ? ನೋಡಿದ್ದೆ ನೀನು ಗೊತ್ತೈತೆ? ಮನೆ ಹೋಗಿ ಮಾತಾಡ್ಸಿ ಬಂದಿದ್ದೆ. ಹೇಳಿದ್ಲು 8 ಆಗೈತಿ ದೊಡವ ಅಂತಂದು. ಈಗ ಹೆಂಗೆ ನಾವು ಬಂದು ಅಂತಕ್ಕಿಗೆ? ಅಯ್ಯವ್ವ ಅಯ್ಯೋಯ್ಯೋ ಏನಾಕತ್ತೇನವ ಇವ. ಹಿಂಗ್ಯಾಕ ಮಕ್ಕಳೇ ಇಬ್ಬರಿಗೂ ಅನ್ಪೂರ್ಣವಾಗ ಭಾರಿ ಕಷ್ಟ ಆಗಿರ್ತತಿ. ಅದ್ರಾಗ ಬೇರೆ ಕೈಯಾಗ ರೊಕ್ಕ ಇದ್ವ ಇಲ್ಲ ಆಕಿಗೆ. ಇವ ಅತ್ತೀರ ಒಂದು ಈಟ ಹಿಡಿದು ಎಬಸ್ ಬರ್ರಿ, ಮೈ ಜುಮ್ ಹಿಡ್ದಂಗೆ ಆಗ್ಬಿಟ್ಟೈತಿ ಮಕ್ಕಂಡು. ಏನು ಮಾಡಕ್ಕೆ ನೀ ಎದ್ದೀಗ ಮಕ್ಕರ ಇವ ಹೋಳ ಮಕ್ಕ? ಇಲ್ರಿ ಅತ್ತೀರ ಒಂದೀಟ ಹೋಗಿ ನೋಡಿ ಬರೋಣ ಬರ್ರಿ. ಯಾಕೆ ಹಂಗಾತ ನೋಡಿ ಕೈಯಾಗ ಕಿವು ಖರ್ಚಿಗೆ ಅದಾವ ಇಲ್ಲ, ಒಂದಿವ್ಸ ರೊಕ್ಕ ಕೊಟ್ಟು ಬರಾಕ್ ಬರ್ತೈತಿ. ಅಯ್ಯೋ ಖರೆ ನಿನಗ ಆರಾಮಿಲ್ಲ ಅಲ್ಲಿ ರೊಕ್ಕ ಕೊಡಕ್ಕೆ ಹೊಂಟೆ ಮತ್ತೆ? ನೀನು ಇಲ್ಲೂ ಇಲ್ಲ. ಅವರು ಅಲ್ಲೇ ಹೋಗಿದಾರ ದವಾಖಾನಿಗೆ ಹಾವೇರಿಗೆ. ಮಹೇಶಪ್ಪನ ಕರ್ಕೊಂಡು ಹೋಗ್ಯಾನ ಗಾಡಿ ತಗೊಂಬಂದು ನೋಡೋಣ ಫೋನ್ ಹಚ್ಚಿ ಕೇಳಕ್ಕೆ ಬರ್ತೈತಿ ಏನಾತ ಏನಿಲ್ಲ ಅಂತಂದು. ಮಕ್ಕ ನೀನು ಮಂಜಾಳಾಗ್ಲಿ ಸಾಯಕತ್ತರು ಮಂದಿದು ಚೀತಿ ಬಿಡಂಗಲ್ಲ ನೋಡಿ ನಿನಗೆ. ಆಕೆ ಹೆಂಗೆ ಸತ್ಲ ನಿದ್ದೆ ಬಡಬಡ್ಸಕತ್ತಿದ್ದೆ ಹೆಂಗೆ ಆಗಲ್ಲ ನೀನು? ಆಕೆ ಹೆಂಗೆ ಸತ್ಲೇನಂತಂದು ಬರೀ ಹಾಕಿದ ತಲೆಯಾಗ ಹಳ ಬಿಟ್ಕೊಂಡು ಕುಂದ್ರಬೇಡ. ಇನ್ನೂ ತಲೆ ಹೊಡ್ತಾ ಜೋರ ಕತ್ ನೋಡು. ನೀನೇನು ಹುಚ್ಚಿದೆಯಾ ಶಾಣೆದಿಯವ ಇವ? ಕಿನ ಬಸವ ಶೋಭವ ಯಾರು ಒಬ್ರು ಚಾ ಮಾಡ್ಕೊಂಬರ್ರಿ, ಚಲೋತಾಗ ಮಾಡ್ಕೊಂಬ ನನಗೂ ನಿಮ್ಮ ಅತ್ತಿಗೂ. ಹಾಂ ಅನ್ನೋದಲ್ಲ ಹ್ಞೂ ಅನ್ನೋದಲ್ಲ. ಮಕ್ಕ ಒಂದು ಸ್ವಲ್ಪ ಮಕ್ಕ ನಿದ್ದೆ ಮಾಡು, ಆಮೇಲೆ ಫೋನ್ ಹಚ್ಚಕ್ಕೆ ಬರ್ತೈತಿ ಏನಾಕತಿ ನೋಡೋಣ ಅಂತ. ಮಹೇಶ್ ಅಪ್ಪ ಅಲ್ಲೇದಾನ, ಫೋನ್ ಹಚ್ಚಿ ಕೇಳೋಣಂತ. ಮಕ್ಕ ನಿದ್ದೆ ಮಾಡು, ನಾನು ಇಟ್ಟು ಹೋಗಿ ನೋಡ್ತಾನೆ ಇವ್ರು ಏನು ಮಾಡಕತ್ತಾರೇನ, ಏನಾರ ಕೆಲಸ ಮಾಡಕತ್ತಿದ್ದಾವು ಹೇಳಿ ಚಾ ಮಾಡಿಸ್ಕೊಂಬರ್ತಾನೆ, ಇಬ್ಬರು ಸೇರಿ ಕುಡಿಯೋಣಂತ. ಆತ್ರಿ ಅಂತೀರ. ಅನ್ಪೋಣ ನೀನು ನಾಳೆ ಯಾಕೆ ಫೋನ್ ಹಚ್ಚಿದ್ದೇನ? ಇಲ್ಲ ಯವ್ವ ಏನಂತ ಹಚ್ಚಲೇ ಯವ್ವ. ಈಗ 8 ತಿಂಗಳಾಗ ಬಂದೆ ದವಾಖಾನಿಗೆ ಅಂದ್ರನ ಅವ್ರ ಅತ್ತಿ ಒಂದು ನಮ್ನಿ ಹುಯ್ಯ ಅನ್ನಕ್ಕೆ ನಿಲ್ತಾಳೆ. ನಾ ಏನು ಮಾಡಲಿ ವಾ, ನನಗಾರ ತಿಳಿದಂಗೆ ಆಗೈತವ ಯವ್ವ. ನನಗಾರ ಹೆದರಿಕೆನ ಆಗತ್ತದತ್ತ ಅವನಿಗೆ ಫೋನ್ ಹಚ್ಚಾಕ. ಹುಯ್ಯ ಅಂತ ಅನ್ನಕ ಅದೇನು ನಾವು ಮಾಡಿದ್ದೆ 8 ತಿಂಗಳಾಗದು. ಮತ್ತು ಆಕಿಗೆ ಹೆರಿಗೆ ನೋವು ಬಂದ್ರೆ ನಾವೇನು ಮಾಡೋಕ್ಕಾಕತಿ? ನಾವು ಮಾಡಿದ್ದನ್ನು ಹೇಳಿ ನೋಡೋಣ. ನಾವು ಮಾಡಿದ್ದಲ್ಲ, ಆದ್ರೆ ಏನು ಮಾಡೋದು ಅವ್ರು ಅರ್ಥ ಮಾಡ್ಕೋಬೇಕಲ್ಲ ಹಂಗಂತಂದು. ಅದು ನೋಡ ಹೆಂಗಾಗೈತಿ. ನಾವು ಅನ್ಕೊಂಡು ಹಂಗೆ ಬಂದು ಇಲ್ಲ ಅನ್ನತ್ಲೆ ಖುಷಿ ಆಗಿತ್ತವ ನನಗೆ. ಮತ್ತು ಹಿಂಗೆ ಆಗತ್ಲೇನ ಭಾಳ ಮನ್ಸಿಗೆ ನೋವು ಆತವ ಯವ್ವ. ಒಟ್ಟು ದೇವ್ರದ್ದು ಇದಿಲ್ಲ ಹೆಂಗಾರ ಆಗಲ್ದಕ್ಕ
ತಾಯಿ ಮಕ್ಕಳು ಆರಾಮಾಗಿ ಬಂದುಬಿಟ್ಟು ಅಂದ್ರೆ ಅಷ್ಟು ಸಾಕು ನೋಡುವ ನನಗೆ. ಆರಾಮ ಇರ್ತಾರೆ ಬಿಡ, ಆರಾಮ ಆಕತಿ. ಡಾಕ್ಟ್ರ್ ಹೇಳ್ಯಾರಲ್ಲ ನೋಡೋಣ ತಡೀರಿ ಅಂತಂದು. ಏನಂತಾರ ನೋಡೋಣ, ಬರಲಿ, ಬಂದ್ಮ್ಯಾಗ ನೋಡಕ್ಕೆ ಬರ್ತೈತಿ. ಮತ್ತು ಅವ್ರು ಆಗಂಗಿಲ್ಲ ಅಂತಂದ್ರೆ ಬೇರೆ ಎಲ್ಲಾರ ಬರ್ದಾರ ಕೊಡ್ತಿದ್ರು. ಮತ್ತೀಗ ಅಡ್ಮಿಟ್ ಮಾಡ್ಕೊಂಡಾರ ಅಂದರೆ ಆಕತಿ, ಸುಮ್ಮನಿರು, ಆರಾಮ ಆಕತಿ. ಯಾಕೆ ತಲೆ ಕೆಡಿಸ್ಕೊಂತಿ? ಆಗಲಿ ಆಗಲಿ ಅಂತ ಇವ್ರದ್ದು ಇದಿಲ್ಲಿ. ಒಟ್ಟು ಇಬ್ಬರು ಹೆಣ್ಮಕ್ಳು ಹೆರಿಗೆ ಸುಸೂತರಾಗಿ ಇಬ್ಬರು ಖುಷಿನ ಎತ್ಕೊಂಡು ಮನೆಗೆ ಬಂದ್ರೆ ನನಗೆ ಅಷ್ಟ ಸಾಕವ್ವ. ಮನೆ ದೇವರಿಗೆ ಹರಕೆ ಕಟ್ಕೊಂಡಾನಿ. ಅಣ್ಣ ಯಾಕೆ ಅಷ್ಟು ಟೆನ್ಷನ್ ತಗೊಂಡು? ಆರಾಮಾಗಿರು. ಆರಾಮಾಗಿ ಎಷ್ಟು ದಿನ ಇದ್ದಿ ಬಿಡೋ ಮರ, ಆರಾಮಾಗೈತಿ. ದವಾಖಾನಿಗೆ ಬರತ್ಲೇನ ಯಾಕೋ ನಮಗೆ ಹೊಟ್ಟೆನೋವು ಬಂದಂಗೆ ಆಗತೈತಿ. ನನ್ನ ಹೆಂಡತಿ ನಮ್ಮನೆ ಒದ್ದಾಡೋದು ಅದನ್ನು ನೋಡಿ ನನಗೆ ಭಾಳ ಕಷ್ಟ ಅನ್ಸಕತ್ತೈತಿ. ನಿನಗೆ ಸಮಾಧಾನ ಹೇಳೋಷ್ಟು ಅಂತೂ ದೊಡ್ಡನಲ್ಲಪ್ಪ ನಾನು, ಆದ್ರೆ ಇಷ್ಟ ಹೇಳಬಲ್ಲೆ, ಟೆನ್ಷನ್ ಮಾಡ್ಕೋಬೇಡ ಅಂತಂದು. ಏನಮ್ಮ ಸುಜಾತ ಕಡೆ ಯಾರಿಲ್ಲ? ನಾನ ರೀ ಮೇಡಮ್ ಅವರೇ, ಸುಜಾತರ ಅವ್ರಿ ನಾನು. ಹಾಂ ಹೌದಾ, ತಡಿ ಡಾಕ್ಟರ್ ಬರಾಕ್ತಾರೆ ತಡಿ. ಆರಾಮದಾಳಲ್ರಿ ಈಕಿ, ಬರ್ತಾರೆ ತಡಿಯಮ್ಮ, ಡಾಕ್ಟರ್ ಹೇಳ್ತಾರ. ಹಾಂ, ಯಾರಂತಮ್ಮ ಸುಜಾತನ ಕಡೆಯವ್ರ? ಇವ್ರಿ ಸರ, ಇಲ್ಲಿ ನಿಂತಾರಲ್ಲ. ನಾನ ರೀ ಸಾಹೇಬ್ರ ಅವ್ರಿ. ಏನಾತ್ರಿ ಸರ, ಏನಾತ್ರಿ ಡಾಕ್ಟ್ರ? ಆರಾಮದಾಳಲ್ರಿ ಈಕಿ, ಆರಾಮಾಗಿ ಹೆರಿಗೆ ಹಾಕತ್ತಲ್ರಿ. ನಿಮ್ಮ ಕಾಲು ಬೀಳ್ತಾರಿಪ್ಪ, ಏನಾರ ಮಾಡ್ರಿ, ಹೆಂಗಾರ ಮಾಡ್ರಿ, ಆದ್ರೆ ಕೂಸಿನ ತಾಯಿನ ಉಳಿಸ್ಕೊಟ್ಟು ಬಿಡ್ರಿಪ್ಪ ಸಾಕು. ನಮ್ಮ ಸೊಸಿ ಹೆಂಗದಾಡ್ರಿ? ನಿಮ್ಮ ಸೊಸಿ ನಿಮ್ಮ ಮಗಳು ಯಾರು ನನಗೆ ಗೊತ್ತಿಲ್ಲ, ಆದರೆ ಸುಜಾತ ಅನ್ನೋ ಪೇಷಂಟಿನ ಬಗ್ಗೆ ಮಾತಾಡಕ್ಕೆ ಬಂದೆ ನಾನು. ಸುಜಾತ ನಿಮ್ಮ ಮಗಳ? ಹಾಂ ಹೌದ್ರಿ ನಮ್ಮ ಮಗಳ ರೀ. ಹಾಂ, ಹಾಗಾದ್ರೆ ಕೇಳ್ರಿ, ಆಕಿಗೆ ಭಾಳ ಕಾಂಪ್ಲಿಕೇಶನ್ ಐತಿ. ಅದ್ರಾಗ 8 ತಿಂಗಳು ಬೇರೆ. ಕೂಸು ಇನ್ನೂ ತಳಗೆ ಬಂದೇ ಇಲ್ಲ, ಆದರೂ ಬ್ಲೀಡಿಂಗ್ ಚಾಲು ಆಗಿಬಿಟ್ಟೈತಿ. ಅದು ಯಾಕೆ ಹಂಗಾಗತ್ತೈತಿ ನನಗೂ ಅಷ್ಟು ಇದು ಆಗ್ವಲ್ತು. ಒಂದು ಕೆಲಸ ಮಾಡಿರಿ, ನಾರ್ಮಲ್ ಅಂತೂ ಆಗೋ ಸಾಧ್ಯತೆ ಇಲ್ಲ, ಸಿಸರಿನ ಮಾಡ್ಬೇಕಾಕತಿ. ಆದ್ರೆ ಸಿಸರಿನ್ ಮಾಡಿದ್ರೂ ಅದು ಕೂಸು ಉಳಿತೈತೆ ಇಲ್ಲ ನಮಗೆ ಗ್ಯಾರಂಟಿ ಇಲ್ಲ. ಹಾಗಾಗಿ ನಾವು ಸ್ಕ್ಯಾನಿಂಗ್ ಎಲ್ಲ ಮಾಡೇವಿ. ಕೂಸು ಭಾಳ ಇನ್ನೂ ಪ್ರೀ ಮೆಚೂರ್ ಐತಿ. ಹಾಗಾಗಿ ಇನ್ನೂ ಡೆಲಿವರಿಗೆ ಮೆಚೂರ್ ಆಗಿಲ್ಲ ಅದು ಕೂಸು. ಹಾಗಾಗಿ ನಾವೇನು ಹೇಳಕತ್ತೇವೆ ಅಂತಂದ್ರೆ, ಇಲ್ಲೇ ಬೇಡ, ದಾವಣಗೆರೆಗಾರ ಹುಬ್ಳಿಗಾರ ತಗೊಂಡೋಗ್ಬಿಡ್ರಿ. ಏನು ಹೇಳಾಕ್ತೀರಿ ಡಾಕ್ಟ್ರ? ಹಿಂಗಂದ್ರೆ ಹೆಂಗ್ರಿ? ನಿಮ್ಮನ್ನ ನಂಬಿ ಬಂದವ್ರಿ ನಾವು. ಅಲ್ಲಮ್ಮ, ನಮ್ಮನ್ನು ನಂಬಿ ಬರೋದ್ರಿಂದ ಏನಲ್ಲ, ನಾನು ಅದನ್ನು ಹೇಳಕತ್ತಿಲ್ಲ ನಿಮ್ಗೆ. ನಮ್ಮನ್ನು ನಂಬಿ ಬಂದೀವಿ ಅಂತಂದ್ರೆ ನಾವೇನು ದೇವ್ರ? ನಾವು ಡಾಕ್ಟ್ರುಗಳು, ನಮ್ಮ ಕೈಲಿ ಎಷ್ಟಾಗತ್ತೆ ಅಷ್ಟು ಪ್ರಯತ್ನ ಮಾಡ್ತೇವೆ ಅಂತ ಹೇಳಾಕ್ತೇವಲ್ಲ. ನಾವು ಇಷ್ಟೋ ತನಕ ಎಲ್ಲ ನೋಡಿದ್ವಲ್ಲ, ಸ್ಕ್ಯಾನಿಂಗ್ ಮಾಡೀವಿ, ಎಲ್ಲ ಮಾಡೀವಿ. ಅಕಸ್ಮಾತ್ ಹೆಚ್ಚು ಕಮ್ಮಿ ನಮ್ಮ ಕೈಯಿಂದ ನನಗೆ ಏನರ ಆತಂತಂದ್ರೆ ಮತ್ತೆ ಹುಯಿ ಅಂತೀರಿ ಎಲ್ಲರೂ ಬಂದು. ಅದಕ್ಕೆ ನಾವು ಮೊದಲೇ ಹೇಳಾಕತ್ತೇವಿ, ಬೇಬಿ ಭಾಳ ಪ್ರಿಮೆಚೂರ್ ಐತಿ. ಅದ್ರಾಗ 8 ತಿಂಗಳಿಗೆ ಎಷ್ಟು ಬೆಳವಣಿಗೆ ಆಗ್ಬೇಕು ಅಷ್ಟು ಬೆಳವಣಿಗೆ ಆಗಿಲ್ಲ. ಅದು ಸರಿಯಾಗಿ ನೋಡ್ಕೊಂಡಿದ್ರೆ ಇಲ್ಲ ಆಕಿನ್ ನೀವು. ಮೊದಲಿನ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲದವಕ್ಕೆ ಇವು ತರ್ರಿ ಇಲ್ಲೇ. ಮೊದ್ಲು ಎಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದ್ರಿ? ಎಲ್ಲಿ ತೋರಿಸಿದ್ರಿ? ಯಾವ ಡಾಕ್ಟ್ರಿಗೆ ತೋರಿಸಿದ್ರಿ? ಒಂದು ಕಡೆ ಒಬ್ಬ ಡಾಕ್ಟ್ರಿಗೆ ತೋರ್ಸಂಗಿಲ್ಲ ಬಿಡಂಗಿಲ್ಲ, 16 ಕಡೆ ಹೋಗ್ಕಿರಿ. ಈ ನಮ್ನೆ ಹಾಕೋ ಕೊನಿಗೆ ಹೇಳಿದ್ದಿಲ್ಲ ಅವ್ರು ಡಾಕ್ಟ್ರ್ ನಿಮಗೆ, ಆಕಿಗೆ ನೆಟ್ಟ ತಿಂಡಿ ಊಟ ಕೊಡ್ರಿ ಅಂತಂದು. ನೋಡಕ್ಕಿಗೆ ಏನಿಲ್ಲ ತಿಂದಾಳ ಬಿಟ್ಟಾಳ ಗೊತ್ತಿಲ್ಲ, ಕೂಸ ನೆಟ್ಟಿಗೆ ಬೆಳವಣಿಗೆ ಇಲ್ಲ. ಅಲ್ಲಿ ಎಲ್ಲ ಮಾಡ್ತೀರಿ, ಇಲ್ಲಿ ತಗೊಬಂದು ನಮ್ಮ ತಲೆ ಕಟ್ಟಿಬಿಡ್ತೀರಿ. ಆಮೇಲೆ ನಾವೇನು ಮಾಡೋಣೀಗ? ಡಾಕ್ಟರ, ದಾವಣಗೆರೆ ಹುಬ್ಬಳ್ಳಿ ಅಂದ್ರೆ ನಮ್ಗೆ ಗೊತ್ತಿಲ್ರಿ. ಅದ್ರಾಗ ನೋಡಿದ್ರೆ ಸೊಸಿನ ಇಲ್ಲೇ ಹಾಕೇವಿ. ಇಲ್ಲಿ ಒಬ್ರು, ಅಲ್ಲಿ ಹಾಕಿ ಹತ್ರ ಯಾರು ಇರೋರು, ಇಲ್ಲಿ ಯಾರು ಇರೋರು, ಏನಂತ ಮಾಡನ್ರಿ ಡಾಕ್ಟ್ರ? ನಾವು ಎಲ್ಲಿ ಅಂತ ಅಡ್ಡಾಡನ್ರಿ? ನೀವು ನೋಡಿ ಅಂದಿಟ್ಟ ಏನ್ರ ಆರಾಮ್ ಮಾಡ್ರಿ ನಮ್ಮ ಮಗಳಿಗೆ, ನಮ್ಮ ಕೂಸಿಗೆ. ಅಯ್ಯೋ ಹುಚ್ಚರನ್ರಿ ನೀವು. ನಾನು ಮಾಡಕ್ಕೆ ಒಲ್ಲೆ ಅನ್ನಕತ್ತಿಲ್ಲ, ಎಲ್ಲಿ ಹೋದ್ರೂ ಇಷ್ಟ ಆಗದದು. ಸಿಸರೇನ್ ಮಾಡಿ ಕೂಸು ತೆಗಿತಾರ, ಆದ್ರೆ ಕೂಸು ಇದ್ರೊಳಗೆ ಇಡದ, ಇಲ್ಲಿ ಕರೆಂಟ್ನಾಗ ಇಡದ. ಏನು ನಿಮ್ಮ ಕೈ ಕೊಡಂಗಿಲ್ಲ, ಯಾಕಂದ್ರೆ ಅದು ಇನ್ನೂ ಭಾಳ ಪ್ರಿಮೆಚೂರ್ ಐತೆ. ಅದೊಂದು ಸ್ವಲ್ಪ ಏಳಿಗೆ ಆಗೋ ತನಕ ಇಲ್ಲೇ ಇಡದ, ಆಮೇಲೆ ನಿಮ್ಮ ಕೈ ಕೊಡ್ತೇವೆ. ಹಂಗಾದ್ರೆ ಹ್ಞೂ ಅಂದ್ರೆ ನಾ ಮಾಡ್ತೇನೆ, ಇಲ್ಲ ಅಂದ್ರೆ ಸುಮ್ಮನೆ ನೀವು ಎಲ್ಲಾರು ಬೇರೆ ಕಡೆಗೆ ತಗೊಂಡು ಹೋಗ್ಬಿಡ್ರಿ. ಆಮೇಲೆ ಇನ್ನೊಂದು ಮಾತು, ಕೂಸು ಬದುಕ್ತತೆ ಬದುಕೋದ್ರಲ್ಲ ನಾವು ಗ್ಯಾರಂಟಿ ಕೊಡಂಗಿಲ್ಲ. ಆಮೇಲೆ ನೀವು ಹೇಳಿಲ್ಲ ಅನ್ಬೇಡ್ರಿ ನಮಗೆ. ಎಲ್ಲ ಸ್ಕ್ಯಾನಿಂಗ್ ಮಾಡೀನಿ, ಸ್ಕ್ಯಾನಿಂಗ್ ರಿಪೋರ್ಟ್ ತೊಗೊರ್ರಿ. ಬೇಕಂದ್ರೆ ನೀವು ಬೇರೆ ಕಡೆ ಎಲ್ಲಾರು ತೋರಿಸ್ಕೊಂಬರ್ರಿ, ಇಲ್ಲ ಬೇರೆ ಕಡೆ ನೀವು ಪ್ರೈವೇಟ್ನಾಗ ಎಲ್ಲರ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಕರ್ಕೊಂಡು ಹೋಗ್ರಿ. ಆದ್ರೆ ಮಾತ್ರ ಈ ಕೂಸಿನ ಗ್ಯಾರಂಟಿ ಯಾರೂ ಕೊಡಂಗಿಲ್ಲ. ನೀವು ಎಲ್ಲಿ ಹೋದ್ರೂ ಇಷ್ಟ ಇದ್ರೆ ಹಣೆ ಬರ, ಬದುಕ್ತು ನಿಮ್ಮ ಹಣೆ ಬರ, ಮತ್ತು ಬದುಕಲಿಲ್ಲ ಅಂತಂದ್ರೆ ಅದು ನಿಮ್ಮ ಹಣೆ ಬರನ, ನಾವೇನು ಮಾಡೋಕ್ಕಾಗಲ್ಲ. ಮತ್ತು ಇದ್ರ ಮ್ಯಾಗ ಏನು ಅನ್ನೋದು ಹೇಳ್ರಿ. ಏನು ಮಾಡಲಿ ನಾ ಅಂತಾನೆ, ಮುಂದಕ್ಕೆ ಬೇರೆ ದವಾಖಾನಿಗೆ ತಗೊಂಡು ಹೋಗ್ಬಿಡೋಣ, ಬಾರೆ ದೊಡ್ಡ ದವಾಖಾನಿಗೆ ನೋಡೋಣ, ಅಲ್ಲಿ ಏನರ ಉಳಿಸ್ಕೊಂತಾರಣ. ಡಾಕ್ಟರ್ ನೀವ ಕಾಪಾಡ್ರಿ. ನೀವ ಹೆಂಗ್ರ ಮಾಡಿ ನಮ್ಮ ತಂಗಿನೂ
ಅಕ್ಕಿ ಕೂಸಿನ ಕಾಪಾಡ್ರಿ. ಎಲ್ಲಿ ಹೋದ್ರು ಹಿಂಗ ಅಂತಂದ್ರ ಮತ್ತೆ ಹೋಗಿರ ಏನು ಉಪಯೋಗ ಐತಿ ಹೇಳ್ರಿ? ಏನ ನೀವು ಮುಂದಕ್ಕೆ ಹೋದ್ರೆ ಕೂಸು ಬದುಕ್ತೈತಿ ಅಂತಂದು ನೀವು ಭರವಸೆ ಕೊಟ್ಟಿದ್ರೆ ನಾವು ಹೋಗಾಕ ಒಂದು ಕಾಲ ಹೇಳ್ತಿದ್ವು ನಮ್ಮ. ಎಲ್ಲಿ ಹೋದ್ರು ಇಟ್ಟ ಅನ್ನೋದಾದ್ರೆ ಮತ್ತೆ ಇಲ್ಲೇ ಮಾಡಿಬಿಡ್ರಿ ನೀವು. ನೋಡಪ್ಪ, ನಾನು ಬದುಕದೇ ಇಲ್ಲ ಅಂತ ಹೇಳಕತ್ತಿಲ್ಲ. ಬದುಕಿದ್ರೆ ಪುಣ್ಯ ಅದ್ರದ್ದು, ಇಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಅದನ್ನು ಹೇಳಕತ್ತೀನಿ ನಾನು. ಎಲ್ಲೇ ಹೋದ್ರೂ ಇದನ್ನ ಹೇಳ್ತಾ ಇರ್ಬೇಕಂದ್ರೆ ನೀವು ಚೆಕ್ ಮಾಡ್ಕೊಂಬರ್ರಿ. ಯಾಕಂದ್ರೆ ಆಕೆ ಕಂಡೀಷನ್ ಇರೋದ ಹಂಗೈತಿ. ಆಕೆ 9 ತಿಂಗಳು ತುಂಬಿದ್ರೆ ನಾನು ಹೇಳ್ತಿದ್ದೆ ಬೇರೆ ಕಡೆ ಒಯ್ರಪ್ಪ ಚಾನ್ಸಸ್ ಐತಿ ಅಂತಂದು. 9 ತಿಂಗಳು ತುಂಬಿಲ್ಲ ಆಕಿಗೆ, 8 ತಿಂಗಳಾಗೈತಿ ಕೂಸು. ಮತ್ತು ಇನ್ನೇನು ಮಾಡೋಣ? ಗರ್ಭ ಚಿಲ್ನು ಇದಾಗೈತಿ, ನೀರು ಹೊಂಟತಿಕ್ಕಿಗೆ. ಇನ್ನು ಕೂಸು ಇಟ್ಕೊಂಡು ಏನು ಮಾಡ್ತಿ ಹೇಳೋದನ್ನು ಹೊಟ್ಟೆಗ? ಏನು ಜಲ್ದಿನಾರ ಒಂದಿಟ್ಟು ಬಂದದ್ರ ಏನಾರ ನೋಡಿ ಅದಕ್ಕೆ ಏನು ಗುಳಿಗೆ ಔಷಧ ಏನು ಅದನ್ನು ಕೊಡಾಕರ ಬರ್ತಿತ್ತು. ಜಲ್ದಿನೂ ಬಂದಿಲ್ಲ, ಒಮ್ಮಕ್ಕಳು ಹಿಂಗೆ ಮೈ ಮ್ಯಾಂಗೆ ಮಾಡ್ಕೊಂಬಂದಿದ್ದೀರಿ. ನಾವೇನು ಮಾಡೋಣ ಹೇಳಿ ಇದಕ್ಕೆ? ಟೈಮ್ ಇಲ್ಲಮ್ಮ, ಪಟ ಹೇಳ್ಬೇಕು. ಇಲ್ಲ ಅಂತಂದ್ರೆ ಆಕಿಗೆ ತ್ರಾಸ ಆತ ಅಂತಂದ್ರೆ ಮತ್ತೆ ಆಕಿ ಜೀವಕ್ಕೂ ಅಪಾಯ ಐತಿ. ಏನನ್ನೋದು ಹೇಳಿದ್ರಿ ಅಂತಂದ್ರೆ ಬಡ ಓಟಿ ಶಿಫ್ಟ್ ಮಾಡ್ಕೊಂತೀವಿ. ಮಾಡ್ರಿ ಡಾಕ್ಟ್ರ, ನೀವ ಮಾಡ್ರಿ. ಇನ್ನು ಬೇರೆ ಊರಿಗೆ ಒಯ್ಯೋ ತನಕ ನನ್ನ ಮಗಳನ್ನೂ ಕಳ್ಕೊಳ್ಳೋ ಅಂತ ಪರಿಸ್ಥಿತಿ ಬರೋದು ಬೇಡ. ನೀವ ಮಾಡ್ರಿ. ಏನಾಕತ್ತೆ ದೇವ್ರಿಗೆ ಬಿಟ್ಟಿದ್ದ, ಆಮೇಲೆ ನೋಡೋಣ ಅಂತ ಮುಂದಿಂದ. ಆದಷ್ಟು ನನ್ನ ಮಗಳನ್ನ ಮೊಮ್ಮಗಳನ್ನ ಉಳಿಸ್ಕೊಳೋ ಪ್ರಯತ್ನ ಮಾಡ್ರಿ. ಸರಿ, ಹಂಗಾರೆ ಸಿಸ್ಟರ ಓಟಿ ರೆಡಿ ಮಾಡ್ಕೊಳಕ್ಕೆ ಹೇಳ್ರಿ. ಆತ್ರಿ ಸರ್. ಸಿಸ್ಟರ್ ರೀ ನನ್ನ ಸಸಿದು ಏನಾತ್ರಿ? ನನ್ನ ಸಸಿನೂ ಹೆರಿಗೆಗೆ ಬಂದಿದ್ಲಲ್ರಿ. ಹೆಸ್ರೇನಮ್ಮ? ಪಲ್ಲವಿ ಅಂತಂದು. ಅದ ಅಲ್ರಿ ಲೇಬರ್ ರೂಮ್ನಾಗ ಹಾಕ್ಯಾರ. ಆಕಿಗೆ ನೋವು ಜೋರು ಬರಲಿ ಅಂತಂದು ಕಾಯಕತ್ತ ಅಷ್ಟೇ. ಆಕಿದೆಲ್ಲ ನಾರ್ಮಲ್ ಐತಿ, ನಾರ್ಮಲ್ ಹೆರಿಗೆ ಆಕತ್ತಿಕಿಗೆ. ಮತ್ತು ಖುಷಿಗೆ ಕೊಡಾಕೇನ್ರಿ ತಂದಿರಿಲ್ಲ? ಮತ್ತು ಈಗ ತಯಾರು ಇಟ್ಕರಿ. ಆಮೇಲೆ ಹಂಗೆ ಹಿಂಗೆ ಅಂತಂದ್ರೆ ನೋಡಿ ಮತ್ತೆ ಖುಷಿನ ಕೊಡಂಗಿಲ್ಲ ಕೈಯಾಗ. ತಂದೆ ತಗೋರಿ. ಯವ್ವ ಏನು ಬದಮಾಸ್ಗಳು ಅಂತಾನೆ ನಾನು. ಇನ್ನೂ ಹೆರಿಗೆರ ಆಗಿಲ್ಲ, ಅಲ್ಲೇ ಕೈಯಾಗ ರೊಕ್ಕ ಬೇಕು. ನಮ್ಮ ಸುಜಾತ ನಂಬೇಕಿನ್ನ ದೇವರು ಪಾರು ಮಾಡಿಬಿಟ್ರ ಈ ಕಷ್ಟದಿಂದ. ನನಗರ ಏನಯ್ಯವ್ವ ಕೆವ್ರತ್ತಿ ಕಿರಿಕಿರಿ ಮಾಡ್ತಾಳ ಮೀನಾಕ್ಷಿ. ಹೋಗ್ಲಿ ಬಿಡು, ಯಾಕೆ ಹೆದರ್ತಿದ್ದಿ? ಅದೇನು ನಾವು ಮಾಡೋದ ನಮ್ಮ ಕೈಯಾಗಿರೋದ? ಎಲ್ಲ ದೇವ್ರ ಕೈಯಾಗಿನ ದೇವ್ರ ಆಟ, ಏನಾಗೋದಿಲ್ಲ. ಸುಮ್ಮನಿರು, ಆರಾಮಾಕಾಳ ಕೂಸು, ಆರಾಮಾಗಿ ಬರ್ತೈತಿ. ಸುಮ್ಮನೆ ಇರು. ಏನೋ ಸ್ವಲ್ಪ ದಿನ ಇದ್ರಾಗ ಇಡ್ತಾರ ಅವ್ರು, ಕರೆಂಟ್ನಾಗ ಇಟ್ಟು ಕೊಡ್ತೇನೆ ಅನ್ನಕತ್ತಾರಲ್ಲ. ನೋಡೋಣ, ಸುಮ್ಮನಿರು. ಆಗ್ಲಿ ಇನ್ನು ಆರಾಮಾಕತ್ತಲ್ಲ, ಆರಾಮಾಗಿ ಆಕತ್ತಿ ಬಿಡ. ಯವ್ವ ಅನ್ಪಣವ, ಯಾಕೆ ತಲೆ ಕೆಡಿಸ್ಕೊಳಕತ್ತಿ? ದೇವ್ರ ಮೇಲೆ ಭಾರ ಹಾಕು. ದೇವ್ರಿಗಿಂತ ದೊಡ್ಡನ್ ಯಾರು? ಹೂನವ, ಈಗೆಲ್ಲ ದೇವ್ರ ಮ್ಯಾಗ ಭಾರ. ದೇವ್ರ ಕಾಪಾಡ್ಬೇಕು ಈಗ ನನ್ನ ಮಗಳನ್ನ.